ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ದಿನ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ನಾವು 17ನೇ ತಾರೀಕು ಸಂಜೆ 7 ಗಂಟೆ ಹಾಗೆ ಬೆಂಗಳೂರಿಂದ ತಿರುಪತಿಗೆ ಪ್ರಯಾಣವನ್ನ ಬೆಳೆಸಿದ್ವಿ ಅಂತಾನೆ ಹೇಳ್ಬಹುದು. 18ನೇ ತಾರೀಕು ಬೆಳಗಿನ ಜಾವ 1:15 ಹಾಗೆ ನಾವು ತಿರುಪತಿಗೆ ರೀಚ್ ಆದ್ವಿ. ನಾವೇನು ಆನ್ಲೈನ್ ಟಿಕೆಟ್ ಮಾಡಿರ್ಲಿಲ್ಲ, SSD ಟಿಕೆಟ್ ತಗೊಳ್ಳೋಣ ಅಂತ ಹೇಳಿ ಫಸ್ಟ್ ನಾವು ಹೋಗಿದ್ದು ವಿಷ್ಣು ನಿವಾಸಂ ಹತ್ರ. ವಿಷ್ಣು ನಿವಾಸಂ ಇರೋದು ರೈಲ್ವೆ ಸ್ಟೇಷನ್ ಅಪೋಸಿಟ್. 3 ಕಡೆ ಈ SSD ಟಿಕೆಟ್ ಅನ್ನ ಕೊಡ್ತಾರೆ. ಒಂದು ವಿಷ್ಣು ನಿವಾಸಂ, ಇನ್ನೊಂದು ಶ್ರೀನಿವಾಸಂ ಅಂತ, ಇದು RTC ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ. ಹಾಗೇನೆ ಭೂದೇವಿ ಕಾಂಪ್ಲೆಕ್ಸ್. ನಾವು ಫಸ್ಟಿಗೆ ವಿಷ್ಣು ನಿವಾಸಂ ಹತ್ರ ಹೋದ್ವಿ. 1,000 ಪ್ಲಸ್ ಜನ ಇದ್ರು. ಸರಿ, ಇಲ್ಲಿ ಬೇಡ, ಭೂದೇವಿ ಕಾಂಪ್ಲೆಕ್ಸಿಗೆ ಹೋಗೋಣ ಅಂತ ಭೂದೇವಿ ಕಾಂಪ್ಲೆಕ್ಸಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ 10 ಗಂಟೆ ಹಾಗೆ ಟಿಕೆಟ್ ಓಪನಿಂಗ್ ಅಂತ ಹೇಳಿದ್ರು. ಮತ್ ನಾವು ರಿಟರ್ನ್ ವಿಷ್ಣು ನಿವಾಸಂ ಹತ್ರನೇ ಬಂದು ವೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಕೆಲವ್ರು ಹೇಳಿದ್ರು ಕ್ಯೂ ಸ್ಟಾರ್ಟ್ ಆಗೋದೇ 5 ಗಂಟೆ ಮೇಲೆ ಅಂತ, ಇನ್ ಕೆಲವರು 2 ಗಂಟೆ ಹಾಗೆ ಅಂತ ಹೇಳಿದ್ರು. ಬಟ್ ಕ್ಯೂ 5 ಗಂಟೆ ಹಾಗೆ ಸ್ಟಾರ್ಟ್ ಆಯ್ತು. ಬಟ್ ನಮ್ಗೆ ಟಿಕೆಟ್ ಸಿಗುವಾಗ 8:30 ಆಗಿತ್ತು ಅಂತಾನೆ ಹೇಳ್ಬಹುದು. ಆದ್ರೆ ನಾವು 18ನೇ ತಾರೀಕು ಯುಗಾದಿ ಅವತ್ತು ದೇವರ ದರ್ಶನ ಮಾಡ್ಬೇಕು ಅಂತ ಹೋಗಿದ್ದು. ಆದ್ರೆ ನಮಗೆ ಸಿಕ್ಕಿರುವಂತ ಟಿಕೆಟ್ 19ನೇ ತಾರೀಕಿಂದು ಅಂತ ಹೇಳ್ಬಹುದು. ಹಾಗೇನೆ 19ನೇ ತಾರೀಕಿಗೆ ಯುಗಾದಿ ಹಬ್ಬ ಅಂತ ಕೇಳಿ ನಮ್ಗೆ ಮತ್ತೂ ಖುಷಿ ಆಯ್ತು. ಟಿಕೆಟಿಗೋಸ್ಕರ 6ರಿಂದ 7 ಗಂಟೆ ವೇಟ್ ಮಾಡಿದ್ವಿ. ನನ್ನ ಮಗ ಇರೋದ್ರಿಂದ ನಮ್ಗೆ ಈಸಿಲಿ ಟೈಮ್ ಪಾಸ್ ಆಯ್ತು. ಟಿಕೆಟ್ ಸಿಕ್ಕಿದ್ಮೇಲೆ ನಾವು ಹೋಗಿ ಪದ್ಮಾವತಿ ಅಮ್ಮನವರ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ಪದ್ಮಾವತಿ ಅಮ್ಮನವರ ದರ್ಶನವನ್ನ ಪಡೆದ್ವಿ. ನಂತರ ಹೋಗಿ ತಿಂಡಿ ತಿಂದು ಗೋವಿಂದರಾಜು ಟೆಂಪಲ್ಗೆ ಹೋದ್ವಿ. ಗೋವಿಂದರಾಜು ಟೆಂಪಲ್ ಅಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಅತಿ ದೊಡ್ಡ ಗೋಪುರ ತಿರುಪತಿಯಲ್ಲಿ ಇರುವಂತದ್ದು ಗೋವಿಂದರಾಜ ಟೆಂಪಲ್ ಅಲ್ಲಿ ಅಂತಾನೆ ನಾವು ವಿಚಾರಿಸಿದಾಗ ನಮ್ಗೆ ತಿಳಿದು ಬಂತು. ಹಾಗೇನೆ ಗೋವಿಂದರಾಜ ಟೆಂಪಲ್ ಅಲ್ಲಿ ನಮ್ ದರ್ಶನ ಎಲ್ಲ ಮುಗಿಯುವಾಗ 1:30 ಹಾಗಾಗಿತ್ತು. ಅಲ್ಲೇ ಊಟವನ್ನ ಮುಗಿಸಿ ನಾವು 2 ಗಂಟೆ 2:15 ಹಾಗೆ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗುವಾಗ ನಮ್ಗೆ ಕಂಡು ಬಂದಂತಹ ದೃಶ್ಯ ಈ ಬೆಟ್ಟ. ಈ ಬೆಟ್ಟವನ್ನ ನೋಡಿದಾಗ ನನಗೆ ನನ್ನ ತಮ್ಮ ಹೇಳ್ದ, ಇಲ್ಲಿ ನೋಡು, ನಿಂಗೆ ವಿಷ್ಣುವಿನ ಮುಖ ತೋರುತ್ತೆ ಅಂತ ಹೇಳಿ. ಬಟ್ ನನ್ಗೆ ಅಲ್ಲಿ ನೋಡಿದಾಗ ಅಷ್ಟು ಗೊತ್ತಾಗಿಲ್ಲ. ಬಟ್ ನಾನು ಅಲ್ಲಿ ಮಿಡ್ಲಲ್ಲಿ ಒಂದು ಫೋಟೋ ಹಾಕಿದ್ದೇನೆ ನೋಡಿ, ಅದನ್ನ ನೋಡಿ ಇದನ್ನ ನೋಡಿದಾಗ ನನಗೂ ಕೂಡ ರಿಯಲೈಸ್ ಆಯ್ತು ಅಂತಾನೆ ಹೇಳ್ಬಹುದು. ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನಕ್ಕೆ ರೀಚ್ ಆಗುವಾಗ 3:15 ಆಗಿತ್ತು. ಬಟ್ ಮಾರನೇ ದಿನ ಯುಗಾದಿ ಹಬ್ಬ ಇರೋದ್ರಿಂದ ಡೆಕೋರೇಷನ್ ಮಾಡ್ತಾ ಇದೀವಿ, 15 ಮಿನಿಟ್ಸ್ ದರ್ಶನಕ್ಕೆ ವೇಟ್ ಮಾಡಬೇಕು ಅಂತ ಹೇಳಿದ್ರು. ದೇವಸ್ಥಾನ ಸುತ್ತಲೂ ನಾವು ಪ್ರದಕ್ಷಿಣೆಯನ್ನ ಹಾಕಿ ದೇವಸ್ಥಾನವನ್ನ ನೋಡ್ತಾ ಹೋದ್ವಿ. ಹಾಗೇನೆ ತಿರುಪತಿಯಲ್ಲಿ ಮೇನ್ ವಿಷಯ ಏನಂದ್ರೆ, ಎಲ್ಲಾ ಕಡೆನೂ ಮೊಬೈಲ್ ಅಲೋ ಇಲ್ಲ, ಹಾಗೆ ಎಲ್ಲಾ ಕಡೆನೂ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಬಟ್ ಔಟ್ ಸೈಡ್ ಇಂದ ವಿಡಿಯೋ ಮಾಡಬಹುದು ಅಂತ ಹೇಳಿದ್ರು ನಾವು ಅಲ್ಲಿ ವಿಚಾರಿಸಿದಾಗ. ಸೊ ಔಟ್ ಸೈಡ್ ಇಂದ ವಿಡಿಯೋ ಮಾಡಿ ಹಾಗೇನೆ ದೇವರ ದರ್ಶನವನ್ನ ಮುಗಿಸಿದ್ವಿ. ಇದೆಲ್ಲ ತಿರುಪತಿಯ ಬೆಟ್ಟದ ಕೆಳಗಿನ ದೇವಸ್ಥಾನದ ವಿಷಯ. ಆದ್ರೆ ನೆಕ್ಸ್ಟ್ ನಾವು ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ತಿರುಮಲ ವೆಂಕಟೇಶ್ವರನ ಮಹಾದ್ವಾರದ ಬಳಿ ಅಂದ್ರೆ ಮಹಾಗೋಪುರದ ಬಳಿ ಹೋದ್ವಿ. ಅಲ್ಲೇ ಒಂದು ಟೋಲ್ ಗೇಟ್ ಕೂಡ ಇತ್ತು. ಅಲ್ಲಿ ಮೇನ್ಲಿ ಏನ್ ಚೆಕ್ ಮಾಡ್ತಾ ಇದ್ರು ಅಂದ್ರೆ, ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ರಿಲೇಟೆಡ್ ಐಟಮ್ಸ್ ಆಗಿರ್ಬೋದು, ಏನು ಕೂಡ ಅಲೋ ಇರ್ಲಿಲ್ಲ. ಅದನ್ನೆಲ್ಲ ಟೋಲ್ ಗೇಟ್ ಅಲ್ಲಿ ಫುಲ್ ಕಾರನ್ನೇ ಚೆಕ್ ಮಾಡಿ ನೆಕ್ಸ್ಟ್ ನಮ್ಗೆ ತಿರುಮಲ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಇಲ್ಲಿ ಹೆಚ್ಚಿನ ಭಕ್ತರು ಏನಂದ್ರೆ ಬೆಟ್ಟವನ್ನ ಹತ್ತಿ ಹೋಗ್ತಾರೆ. ನಾವು ಮಗು ಇರೋದ್ರಿಂದ ಬೆಟ್ಟವನ್ನ ಹತ್ಲಿಕ್ಕೆ ಹೋಗ್ಲಿಲ್ಲ. ಬೆಟ್ಟವನ್ನ ಹತ್ತೋರಿಗೂ ಅಷ್ಟೇ 2 ಬೆಟ್ಟ ಇರುತ್ತೆ. ಚಿಕ್ಕ ಬೆಟ್ಟ ಆದ್ರೆ 2ರಿಂದ 2.5 ಸಾವಿರ ಹಾಗೆ ಮೆಟ್ಟಿಲಿರುತ್ತೆ ಅಂತ ಹೇಳಿದ್ರು. ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಇನ್ನು ದೊಡ್ಡ ಬೆಟ್ಟ ಹತ್ತೋದಾದ್ರೆ 3.5 ಸಾವಿರ, 3,550 ಮೆಟ್ಟಿಲಿದೆ ಅಂತ ಹೇಳಿ ತಿಳಿದು ಬಂತು. ಬಟ್ ನಾವು ಕಾರಲ್ಲಿ ಡೈರೆಕ್ಟ್ ಆಗಿ ಹೋಗಿರೋದ್ರಿಂದ ತಿರುಮಲ ಮಹಾದ್ವಾರವನ್ನ ರೀಚ್ ಆದ್ವಿ. ಯುಗಾದಿ ಹಬ್ಬ ಆಗಿರೋದ್ರಿಂದ ಫುಲ್ ಫ್ಲವರ್ ಡೆಕೋರೇಷನ್ ಮಾಡಿದ್ರು. ನೋಡ್ಲಿಕ್ಕೆ 2 ಕಣ್ಣು ಸಾಕಾಗೋದಿಲ್ಲ ಅಂತಾನೆ ಹೇಳ್ಬಹುದು. ನಮ್ಗಂತೂ ತುಂಬಾ ಖುಷಿ ಆಯ್ತು. ಮೇನ್ ವಿಷಯ ಏನು ಅಂದ್ರೆ, ನೀವು ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಲಾಡ್ಜ್ ಬುಕ್ ಮಾಡ್ತೀನಿ ಅಂದ್ರೆ ಇಲ್ಲಿ ಖಂಡಿತ ಆಗೋದಿಲ್ಲ. ನಮ್ಗೆ ಲಾಡ್ಜ್ ಏನು ಸಿಗ್ಲಿಲ್ಲ. ನಾವು ಹೋಗಿ ವೆಂಕಟಾದ್ರಿಯಲ್ಲಿ ರೂಮ್ ತಗೊಂಡ್ವಿ. ಇಲ್ಲಾಂದ್ರೆ ಲಾಕರ್ ಕೊಡ್ತಾರೆ, ಹಾಗೆ ಚಾಪೆ ಬೆಡ್ಶೀಟ್ ಕೊಡ್ತಾರೆ. ಜನರಲ್ ಅಲ್ಲಿ ನಾವು ಇರ್ಬೇಕಾಗುತ್ತೆ. ಹಾಗೆ ಜನರಲ್ ಆಗಿ ಬಾತ್ರೂಮ್ ಫೆಸಿಲಿಟಿ ಕೂಡ ಇದೆ. ಬಟ್ ಬಾತ್ರೂಮ್ ಎಲ್ಲ ತುಂಬಾ ಕ್ಲೀನ್ ಆಗಿತ್ತು, ಹಾಗೆ ಲಾಕರ್ ಕೂಡ ಚೆನ್ನಾಗಿತ್ತು. ವೆಂಕಟಾದ್ರಿ ಚೆನ್ನಾಗೇ ಇತ್ತು. ಬಟ್ ಮಳೆ ಬಂದಿರೋದ್ರಿಂದ ನಮ್ಗೆ ಸ್ವಲ್ಪ ಜಾಸ್ತಿನೇ ಚಳಿ ಆಯ್ತು ಅಂತ ಹೇಳ್ಬಹುದು.
ತಿರುಮಲ ವೆಂಕಟೇಶ್ವರನಿಗೆ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದು ವರಾಹಸ್ವಾಮಿ ಅಂತ ಹೇಳಿ ಪುರಾಣದಲ್ಲಿ ಉಲ್ಲೇಖ ಇದೆ. ಅದರಿಂದ ಇಲ್ಲಿಗೆ ಬರುವಂತ ಭಕ್ತರು ಫಸ್ಟ್ ವರಾಹಸ್ವಾಮಿಯ ದರ್ಶನ ಪಡೆದು ನಂತರ ತಿರುಮಲ ವೆಂಕಟೇಶ್ವರನ ದರ್ಶನ ಪಡಿಬೇಕು ಅಂತ ಹೇಳಿ ಹೇಳಲಾಗುತ್ತೆ. ನಾವು ಕೂಡ 7-7:30 ಹಾಗೆ ವರಾಹಸ್ವಾಮಿ ದೇವಸ್ಥಾನದ ದರ್ಶನವನ್ನ ಪಡೆದು ಅಲ್ಲೇ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ನಾವು ರೂಮಿಗೆ ಹೋದ್ವಿ. ರೂಮಿಗೆ ಹೋಗಿ ಬೆಳಗ್ಗೆ 4 ಗಂಟೆಯಿಂದನೇ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಚೌಲ ಮಾಡ್ಲಿಕ್ಕೆ ಅಂದ್ರೆ ಮುಡಿ ಕೊಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನಾವು ಇದ್ದಿದ್ದು 3ನೇ ಫ್ಲೋರ್ ಅಲ್ಲಿ ಆಗಿತ್ತು. ಹಾಗೆ 1ನೇ ಫ್ಲೋರ್ ಅಲ್ಲಿ ಮುಡಿ ಸೇವೆ ಕೊಡೋದಾದ್ರೆ ನಮ್ಗೆ ಅವಕಾಶ ಇತ್ತು. ನಮ್ಮ ಮಗನಿಗೆ ಮೊದಲ ಚೌಲ ತಿರುಪತಿಯಲ್ಲೇ ಅಂತ ನಾವು ಹೇಳ್ಕೊಂಡಿರೋದ್ರಿಂದ ಮೇನ್ ಆಗಿ ನಮ್ಮ ಮಗನ್ ಚೌಲಕ್ಕೋಸ್ಕರನೇ ನಾವು ತಿರುಪತಿಗೆ ಹೋದ್ವಿ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಮೊದಲಿಗೆ ಹೋಗಿ ಫ್ರೀ ಟಿಕೆಟ್ ಇರುತ್ತೆ, ಅದನ್ನ ಕಲೆಕ್ಟ್ ಮಾಡಿ ಅವರಲ್ಲಿ ಒಂದು ಬ್ಲೇಡ್ ಅನ್ನ ಕೊಡ್ತಾರೆ. ಅದನ್ನ ತಗೊಂಡು ಯಾವ ರೂಮ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ, ಅಲ್ಲಿ ಹೋಗಿ ನಾವು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಮುಡಿ ಸೇವೆಯನ್ನ ಕೊಟ್ರೆ ಆಗುತ್ತೆ. ನಮ್ಮ ಕಡೆ ಪದ್ಧತಿ ಹೇಗಿದೆ ಅಂದ್ರೆ ಸೋದರ ಮಾವನ ಕಾಲ್ ಮೇಲೆ ಕೂರಿಸಿ ಮಕ್ಕಳಿಗೆ ಕಿವಿ ಚುಚ್ಚುವಂಥದ್ದು, ಹಾಗೆ ಮಕ್ಕಳಿಗೆ ಚೌಲವನ್ನ ಮಾಡಿಸುವಂಥದ್ದು ಪದ್ಧತಿಯಲ್ಲಿದೆ. ನಾವು ಕೂಡ ಸೋದರ ಮಾವನ ಕಾಲ್ ಮೇಲೆ ಕೂರಿಸಿ ತಿರುಪತಿಯಲ್ಲಿ ನನ್ನ ಮಗನಿಗೆ ಮೊದಲ ಚೌಲವನ್ನ ಮಾಡಿಸಿದ್ವಿ ಅಂತಾನೆ ಹೇಳ್ಬಹುದು. ಚೌಲ ಎಲ್ಲ ಆದ್ಮೇಲೆ ನಾವು ಕೂಡ ಫ್ರೆಶ್ ಅಪ್ ಆಗಿ ನಂತರ ನನ್ನ ಮಗನಿಗೆ ತಿರುಪತಿ ತಿಮ್ಮಪ್ಪನ ನಾಮವನ್ನ ಹಾಕ್ಸಿದ್ವಿ. ಹಾಕಿದ್ ಅದೇ ಸ್ಪೀಡಲ್ಲೇ ಅವನು ಅದನ್ನ ಒಂದ್ಸರಿ ಉಜ್ಕೊಂಡ, ಆಮೇಲೆ ಇನ್ನೊಂದ್ಸರಿ ಹಾಕುವಾಗ ಅವನ ಕೈ ಎಲ್ಲ ಹಿಡ್ಕೊಳ್ಬೇಕಾಯ್ತು. ಅಷ್ಟೊತ್ತಿಗಾಗ್ಲೇ 9 ಗಂಟೆ ಆಗಿತ್ತು. ದೇವಸ್ಥಾನದ ಕಡೆಯಿಂದ ತಿಂಡಿ ಕೂಡ ವ್ಯವಸ್ಥೆ ಇತ್ತಂತೆ. ನಾವು ಹೋಗುವಾಗ ತಿಂಡಿ ಸಮಯ ಮುಗ್ದೋಗಿತ್ತು. ಅದಕ್ಕೆ ನಾವು ಹೋಟೆಲ್ ಅಲ್ಲಿ ತಿಂಡಿಯನ್ನ ತಿಂದು ನೆಕ್ಸ್ಟ್ 10-10:30 ಆಗಿತ್ತು. ನಮ್ಗೆ 11 ಗಂಟೆ ಟೋಕನ್ ಸಿಕ್ಕಿರೋದ್ರಿಂದ 10:30 10:45 ಸುಮಾರಿಗೆ ನಾವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಅಂತಾನೆ ಹೇಳ್ಬಹುದು. 3:30-4 ಗಂಟೆ ಹಾಗೆ ನಮ್ಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಭಾಗ್ಯ ದೊರೀತು ಅಂತಾನೆ ಹೇಳ್ಬಹುದು. ನಂತರ ನಮ್ ಟೋಕನ್ ಅನ್ನ ತೋರಿಸಿ ನಾವಲ್ಲಿ ಲಾಡು ಪ್ರಸಾದವನ್ನ ಸ್ವೀಕರಿಸಿದ್ವಿ. 1 ಫ್ರೀ ಲಾಡು ಸಿಗ್ತಾ ಇತ್ತು 1 ಟೋಕನ್ಗೆ. ಹಾಗೇನೆ 3 ಲಾಡುನ ಎಕ್ಸ್ಟ್ರಾ ನಾವು ಬೇಕಾದ್ರೆ ಪೇ ಮಾಡಿ ತಗೊಳ್ಬಹುದು, ಅದಕ್ಕಿಂತ ಜಾಸ್ತಿ ತಗೊಳಕ್ ಆಗೋದಿಲ್ಲ ಅಂತ ಹೇಳಿದ್ರು. ನಾವು ಕೂಡ ಲಾಡು ಪ್ರಸಾದವನ್ನ ತಗೊಂಡ್ವಿ. ಏನಂದ್ರೆ ನಮ್ದೆಲ್ಲಾ ಮೊಬೈಲ್ ಕೂಡ ನಾವು ಕಾರಲ್ಲೇ ಬಿಟ್ಟು ಹೋಗಿರೋದ್ರಿಂದ ದೇವಸ್ಥಾನದ ಒಳಗೆ ಮೊಬೈಲ್ ಅಲೋ ಇರ್ಲಿಲ್ಲ. ನಮ್ಗೆ ಇನ್ನೊಂದ್ಸರಿ ಕಾರ್ನ ರೀಚ್ ಆಗುವಾಗ ತುಂಬಾನೇ ಟೈಮ್ ತಗೊಳ್ತು. ಈ ಕಾರಿನ ಹುಡುಕಾಟದಲ್ಲಿ ನಾವೇನ್ ಫೋಟೋಸ್ ಎಲ್ಲ ತಗೊಳ್ಬೇಕು ಅಂತ ಹೋಗಿದ್ವಿ, ಅದನ್ನೆಲ್ಲ ನಮ್ ಕೈಯಲ್ಲಿ ಫುಲ್ಫಿಲ್ ಮಾಡ್ಕೊಳಕ್ ಆಗ್ಲಿಲ್ಲ. ಬಟ್ ದೇವರ ದರ್ಶನ ಭಾಗ್ಯ ಅಂತೂ ದೊರೀತು. ಹಾಗೇನೆ ಇದೆಲ್ಲ ನೀವೇನ್ ವಿಡಿಯೋದಲ್ಲಿ ನೋಡ್ತಿದ್ದೀರಾ, ಇದು ಸ್ಪೆಷಲ್ ಆಗಿ ಯುಗಾದಿ ಹಬ್ಬಕ್ಕೋಸ್ಕರನೇ ಮಾಡಿರುವಂತಹ ಡೆಕೋರೇಷನ್ ಅಂತಾನೆ ಹೇಳ್ಬಹುದು. ಹಬ್ಬದ ದಿನ ಆಗಿರೋದ್ರಿಂದ ಭಕ್ತರು ಸ್ವಲ್ಪ ಕಡಿಮೆನೇ ಇದ್ದಾರೆ ಅಂತ ಹೇಳಿ ಅಲ್ಲಿ ತುಂಬಾ ಜನರ ಬಾಯಲ್ಲಿ ಈ ಮಾತನ್ನ ನಾನು ಕೇಳಿಸ್ಕೊಂಡೆ. ಆದ್ರೂ ಕೂಡ ನಮ್ಗೆ ದರ್ಶನಕ್ಕಾಗಿರ್ಬಹುದು, ಟೋಕನ್ ತಗೊಳ್ಳಿಕ್ಕಾಗಿರ್ಬಹುದು 5-6 ಗಂಟೆ ಟೈಮಿಂಗ್ಸ್ ಅಂತೂ ತಗೊಳ್ತು. ದೇವರ ದರ್ಶನಕ್ಕೆ ನಾವು ಕ್ಯೂ ಅಲ್ಲಿ ಏನ್ ಹೋಗ್ತೀವಿ, ಅಲ್ಲಿ ಬಂದಿರುವಂತ ಪ್ರತಿ ಭಕ್ತರಿಗೂ ಕೂಡ ನೀರಿನ ವ್ಯವಸ್ಥೆ ಆಗಿರಬಹುದು, ಅಥವಾ ನಾವು ಅಲ್ಲೊಂದು ರೂಮ್ ಅಲ್ಲಿ ವೇಟ್ ಮಾಡ್ತೀವಿ. ವೇಟ್ ಮಾಡುವಾಗ ಊಟದ ವ್ಯವಸ್ಥೆ ಆಗಿರಬಹುದು, ಸುಸಜ್ಜಿತವಾಗಿ ಮಾಡಿರ್ತಾರೆ ಅಂತಾನೆ ಹೇಳ್ಬಹುದು. 7 ಗಂಟೆ ಹಾಗೆ ನಾವು ಶ್ರೀ ಕಾಳಹಸ್ತಿ ದೇವಸ್ಥಾನಕ್ಕೆ ಹೊರಟ್ವಿ. ಶ್ರೀ ಕಾಳಹಸ್ತಿ ಅಂದ್ರೆ ಈಶ್ವರ, ನಾಗ ಹಾಗೆ ಮಾಸ್ತಿಯ ದೇವಸ್ಥಾನ ಅಂತಾನೆ ಹೇಳ್ಬಹುದು. ಹೆಚ್ಚಾಗಿ ಇಲ್ಲಿ ಏನು ಉಲ್ಲೇಖ ಇದೆ ಅಂದ್ರೆ ಈ ದೇವಸ್ಥಾನಕ್ಕೆ ಹೋದವರು ಬೇರೆ ಯಾವ ದೇವಸ್ಥಾನಕ್ಕೆ ಹೋಗೋದಿಲ್ಲ. ಕೊನೆಯದಾಗಿ ಈ ದೇವಸ್ಥಾನಕ್ಕೆ ಹೋಗಿ ನಮ್ಮ ಎಲ್ಲ ಪಾಪಗಳನ್ನ ಇಲ್ಲಿ ಬಿಟ್ಟು ಹೋಗೋದು ಅಂತ ಹೇಳಿ ಕೆಲವರು ಕೂಡ ಹೇಳ್ತಾರೆ. ಬಟ್ ನನ್ಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ನಾವು ಫೈನಲ್ ಆಗಿ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ರಿಟರ್ನ್ ಆದ್ವಿ. 5 ದೇವಸ್ಥಾನ ನಾವು ಸಂಪೂರ್ಣವಾಗಿ ಕವರ್ ಮಾಡಿದ್ವಿ ಅಂತಾನೆ ಹೇಳ್ಬಹುದು. ದರ್ಶನ ಭಾಗ್ಯವನ್ನ ಪಡೆದ್ವಿ ಅಂತಾನೆ ಹೇಳ್ಬಹುದು. ಇನ್ನು 5 ದೇವಸ್ಥಾನನ ಕವರ್ ಮಾಡ್ಲಿಕ್ಕೆ ಆಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.